ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ. ನಮ್ಮ ಮನೇಲಿ ಸಂಕ್ರಾಂತಿನ ಸಿಂಪಲಾಗಿ ಹೇಗೆ ಆಚರಿಸ್ತಾ ಇದ್ದೀವಿ ಅಂತ ನಾನು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರತಿ ವರ್ಷ ನಮಗೆ ಈ ಹಬ್ಬಕ್ಕೆ ರಜಾ ಏನು ಇರ್ತಾ ಇರಲಿಲ್ಲ, ಬಟ್ ಈ ವರ್ಷ ನಮಗೆ ರಜಾ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಸ್ವಲ್ಪ ನಾನು ಲೇಟಾಗಿ ಎದ್ದಿದ್ದೀನಿ. ಇಲ್ಲ ಅಂದರೆ ನನ್ನ ಕೆಲಸಕ್ಕೆ ಲಾಗಿನ್ ಆಗೋಕ್ಕೆ ಸ್ವಲ್ಪ ಬೇಗ ಎದ್ದೇಳ್ತಾ ಇದ್ದೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಪೊಂಗಲ್ ಆ್ಯಸ್ ಯೂಶುವಲ್ ಎಲ್ಲರ ಮನೇಲೂ ಅದೇ ಇರುತ್ತೆ. ನಮ್ಮ ಮನೇಲೂ ಕೂಡ ಅದೇ, ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್. ನನಗೆ ಕೇಳೋದಾದರೆ ನನಗೆ ಖಾರ ಪೊಂಗಲ್ ಜಾಸ್ತಿ ಇಷ್ಟ ಆಗುತ್ತೆ ಸಿಹಿ ಪೊಂಗಲ್ಗಿನ್ನ. ನೀರೇ ಪರವಾಗಿಲ್ಲ, ಹೆಂಗಿರು ತಿಂತೀವಿ. ಸಂಕ್ರಾಂತಿ ಅಂದಮೇಲೆ ಇಸ್ಕಿದ ಅವರೆಕಾಳು ಇಲ್ದಲೇ ಇದ್ದರೆ ಆಗುತ್ತಾ? ಸೊ ಹಿಂದಿನ ದಿನ ನಮ್ಮಮ್ಮ ಎಲ್ಲ ಅವರೆಕಾಳು ಬಿಡಿಸಿ ಅದನ್ನು ನೆನೆಸಿಟ್ಟಿದ್ರು. ಸೊ ಇವಾಗ ನಾನು ನಮ್ಮಮ್ಮ ಕೂತ್ಕೊಂಡು ಅದನ್ನು ಚಿಲುಕಿಸ್ತಾ ಇದ್ದೀವಿ. ಇದು ಒಂಥರ ಮೀ ಆ್ಯಂಡ್ ಮೈ ಮಾಮ್ ಟೈಮ್ ಥರ ಇತ್ತು. ಇಬ್ಬರು ಹರಟೆ ಹೊಡ್ಕೊಂಡು ಅದು ಇದು ಮಾತಾಡಿಕೊಂಡು ನಾವು ಅವರೆಕಾಳನ್ನ ಚಿಲುಕಿಸಿದ್ವಿ. ನೆಕ್ಸ್ಟ್ ನಾನು ರೆಡಿ ಆಗ್ತಾಯಿದ್ದೆ. ಅದಕ್ಕೋಸ್ಕರ ಈ ಕುರ್ತಾನ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಅಯನ್ ಮಾಡ್ತಾಯಿದ್ದೀನಿ. ಇದು ಹೊಸದೇನೆಲ್ಲ ಹಳೇದೇನೇ ಸುಮಾರಷ್ಟು ಸರ್ತಿ ಹಾಕಿದ್ದೀನಿ. ಇಟ್ಸ್ ಓಕೆ. ಪ್ರತಿ ಸತಿ ಹೊಸ ಬಟ್ಟೆನೇ ಹಾಕ್ಕೋಬೇಕಂತ ಏನಿಲ್ಲ ಅಲ್ವಾ. ಸೊ ಇರೋದನ್ನೇ ರೀಯೂಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ಇದೇ ಕುರ್ತಾನ ಹಾಕ್ಕೊತಾ ಇದ್ದೀನಿ ನಾನು. ಇದೇ ನಿಂಗೆ ರೋಸ್ಟ್ ಮಾಡಿಬಿಟ್ಟಿದ್ದೀರಾ? ತೀರಾ ರೋಸ್ಟ್ ಆಯ್ತಲ್ವಾ? ಯಾಕೆ ಅಡ್ಡ ಬರ್ತಾ ಇದ್ದೀನ? ಅಡ್ಡಲ್ಲ, ಕಡಲೆಕಾಯಿ ಬೇಕಿಟ್ರಾಗಲೇ. ಮತ್ತು ಸಾರು ಅದ್ರಲ್ಲಿ ಮಾಡ್ತೀರಾ? ಏಕೆ ಅದು ಸಾರು ಪಾತ್ರೆ ಮಾಡಬೇಕು, ಎಲ್ಲೂ ಮಾಡಿಲ್ಲ. ಪ್ಲೇಟ್ಗೆ ಹಾಕೋ ಹೇಳ್ತೀನಿ. ಸರಿ, ಇನ್ನು ಅಲ್ಲ ಕಡ್ಲೆ ಬೀಜ ಎಲ್ಲ ಹಾಕ್ಬೇಕಲ್ಲ, ಏನಾಗಲ್ಲ. ಆಮೇಲೆ ನಾನು ರೆಡಿ ಆಗಕ್ಕೆ ಬಂದೆ. ಆ್ಯಸ್ ಯೂಶ್ವಲ್ ನಾನು ಡೈಲಿ ಹೇಗೆ ರೆಡಿ ಆಗ್ತೀನಿ ಅದೇ ಥರ, ನಥಿಂಗ್ ಸ್ಪೆಷಲ್. ನೀವು ಬೇರೆ ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ ನೋಡಿದರೆ ಅದೇ ಸನ್ಸ್ಕ್ರೀನ್ ಮತ್ತು ಅದೇ ಏನು ರಿಚುವಲ್ ನಾನು ಫಾಲೋ ಮಾಡ್ತೀನಲ್ಲ ಅದನ್ನೇ ಯೂಸ್ ಮಾಡಿದ್ದೀನಿ ಇಲ್ಲೂ. ನಾವು ಚಿಕ್ಕವರಿದ್ದಾಗ ಸಂಕ್ರಾಂತಿ ಅಂದರೆ ಏನೋ ಒಂಥರ ಖುಷಿ. ಬೆಳಗ್ಗೆಯಿಂದನೇ ಹೆಂಗೆ ರೆಡಿ ಆಗಬೇಕು, ಯಾವ ಥರ ಬಟ್ಟೆ ಹಾಕ್ಕೊಬೇಕು, ಯಾರ್ಯಾರು ಬರ್ತಾರೆ ಮನೆಗೆ ಎಳ್ಬಿರೋಕೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಇರ್ತಿತ್ತು. ಐ ಡೋಂಟ್ ನೋ ಇವಾಗಿನ ಮಕ್ಕಳಿಗೆ ಆ ಥರ ಖುಷಿ ಇದೆಯಾ ಇಲ್ವಾ ಅಂತ ನಮಗೂ ಗೊತ್ತಿಲ್ಲ. ಇವಾಗ ನಾವೆಲ್ಲ ದೊಡ್ಡವರಾಗ್ಬಿಟ್ಟಿದ್ವಿ, ನಾವು ಬೇರೆ ಮನೆಗೆ ಹೋಗೋಲ್ಲ, ಅವರು ಕೂಡ ನಮ್ಮ ಮನೆಗೆ ಬರೋದಿಲ್ಲ, ಆ ಥರ ಆಗಿಬಿಟ್ಟಿದೆ. ಮುಂಚೆ ಅಟ್ಲೀಸ್ಟ್ ಚಿಕ್ಕ ಮಕ್ಕಳಾದರೂ ಬರ್ತಾಯಿದ್ರು. ಈಗಂತೂ ತುಂಬಾ ಕಮ್ಮಿ ಆಗಿಬಿಟ್ಟಿದೆ, ಯಾರು ಯಾರ ಮನೆಗೂ ಹೋಗೋದಿಲ್ಲ. ಸೊ ಗೊತ್ತಿಲ್ಲ ನಿಮ್ಮ ಮನೆ ಕಡೆ ಇನ್ನೂ ಆ ಥರ ಎಳ್ಬಿರೋಕ್ಕೆ ಜನ ಬರ್ತಾರಾ, ದೊಡ್ಡವರು ಚಿಕ್ಕವರು ಎಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅದಕ್ಕೆ ನಾವು ಚಿಕ್ಕವರಿದ್ದಾಗಲೇ ತುಂಬ ಚೆನ್ನಾಗಿತ್ತೇನಪ್ಪ ಅಂತ ಅನಿಸುತ್ತೆ. ಸೊ ಆ ಸಂಭ್ರಮ, ಆ ಹಬ್ಬ ಅಂತ ಇರೋ ಖುಷಿ ಇವಾಗ ಅಷ್ಟೊಂದು ಇಲ್ವೇನೋ ಅಂತ ಅನಿಸುತ್ತೆ. ಹಾಂ, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಬಟ್ ಸ್ಟಿಲ್ ನಾವು ಎಳ್ಬಿರೋಕ್ಕೆ ಹೋಗೋ ಖುಷಿ ಇವಾಗ ಅಷ್ಟೊಂದು ಇಲ್ಲ. ಈ ಹಬ್ಬದಲ್ಲಿ ಇನ್ನೊಂದೇನು ಖುಷಿಯಪ್ಪ ಅಂದರೆ ತುಂಬ ಚೆನ್ನಾಗಿ ತಿನ್ನೋಕೆ ಸಿಗುತ್ತೆ. ಎಳ್ಳು ಬೆಲ್ಲ ಇರ್ಬೋದು, ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸು, ಇವೆಲ್ಲದನ್ನು ಕಂಟಿನ್ಯೂಸ್ ಆಗಿ ಅದು ಇದು ಅಂತ ತಿಂತಾನೆ ಇರ್ಬೋದು. ಸೊ ಅದೊಂದು ಖುಷಿ ಈ ಹಬ್ಬದಲ್ಲಿ, ತಿನ್ನೋದೇ ಒಂದು ಖುಷಿ ಈ ಹಬ್ಬದಲ್ಲಿ ಅಂತ ನನಗನ್ಸುತ್ತೆ.
ಮತ್ತು ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಸಂಬ್ರ ಅಂತ ನಮ್ಮ ಕಡೆ ಮಾಡ್ತೀವಿ. ಆ ಅವರೆಕಾಳು ಚಿಲ್ಕ ಅವರೆಕಾಳು ಸಾರು, ಸೊ ಅದು ಕೂಡ ತಿಂದು ತುಂಬ ಖುಷಿಯಾಗುತ್ತೆ ಈ ಹಬ್ಬದಲ್ಲಿ. ಸೊ ಮುಂದೆ ಪೂಜೆ ಆದಮೇಲೆ ನಮ್ಮ ದೇವ್ರ ಮನೆ ಹೀಗೆ ಕಾಣಿಸ್ತಾ ಇತ್ತು. ಸೊ ಆಬ್ವಿಯಸ್ಲಿ ಕಬ್ಬು, ಎಳ್ಳು, ಬೆಲ್ಲ, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ. ಪೊಂಗಲ್ ಕೂಡ ಇಟ್ಟಿದ್ದೀವಿ. ಸೊ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ. ಸಿಂಪಲ್ ಅಷ್ಟೇ, ತುಂಬ ಏನು ಗ್ರ್ಯಾಂಡಾಗೇನು ಅರೇಂಜ್ಮೆಂಟ್ ಥರ ಹೂವದ್ದೆಲ್ಲ ಮಾಡಿಲ್ಲ. ಬಟ್ ಸಿಂಪಲ್ಲಾಗಿ ನಾರ್ಮಲ್ ಹೇಗೆ ಪೂಜೆ ಮಾಡ್ತೀವಿ ಡೈಲಿ ಅದೇ ಥರ ಮಾಡಿದ್ದೀವಿ. ಊಟಕ್ಕೆ ನಾನು ಆಗಲೇ ಹೇಳ್ದಾಗೆ ಚಿಲ್ಕ ಅವರೆಕಾಳು ಸಾರು, ಇಸ್ಕಿದ ಬೇಳೆ ಸಾರು ಅಂತಲೂ ಕೂಡ ಹೇಳ್ತಾರೆ. ನಮ್ಮ ಕಡೆ ಸಂಬ್ರ ಅಂತ ಕರಿತೀವಿ ನಾವು ಈ ಸಾರಿಗೆ. ಪರ್ಟಿಕ್ಯುಲರ್ಲಿ ಈ ಸಾರಿಗೆ ಸಂಬ್ರ, ಸಾಂಬಾರಲ್ಲ ಸಂಬ್ರ ಅಂತ ಕರಿತೀವಿ. ಸೊ ಇದು ಮನೇಲಿ ಎಲ್ಲರ ಫೇವ್ರೇಟ್ ಕೂಡ ಹೌದು. ಪ್ರತಿ ವರ್ಷದ ಥರ ನಮ್ಮ ಮನೇಲಿ ಈ ವರ್ಷ ಕೂಡ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಏನು ಸೂರ್ಯ ಶಿವನ ಮೇಲೆ ಡೈರೆಕ್ಟ್ ಸೂರ್ಯ ಕಿರಣ ಬೀಳುತ್ತಲ್ಲ, ಅದನ್ನು ನಾವು ಲೈವ್ ನೋಡೋಕ್ಕೆ ನಾವೆಲ್ಲ ಕಾಯ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷ ಫುಲ್ಲು ಮೋಡ ಇತ್ತು. ಸೊ ಕಿರಣ ಬೀಳಲಿಲ್ಲ. ಸೊ ಫುಲ್ಲು ಡಿಸಪಾಯಿಂಟ್ಮೆಂಟ್ ಆಯಿತು. ಐ ಥಿಂಕ್ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಅಷ್ಟು ಜನ ವೇಟ್ ಮಾಡ್ತಿರೋರ್ಗೂ ಕೂಡ ತುಂಬ ಡಿಸಪಾಯಿಂಟ್ ಆಗಿರುತ್ತೆ. ಅದೊಂದು ಬೇಜಾರಾಯಿತು ಈ ವರ್ಷ. ಮಕರ ಜ್ಯೋತಿ ಕೂಡ ನೋಡ್ತೀವಿ ನಾವು ಪ್ರತಿ ವರ್ಷ. ಬಟ್ ಈ ವರ್ಷ ನಾನು ಯಾವುದೋ ಫೋನ್ ಕಾಲಲ್ಲಿ ಬ್ಯುಸಿ ಇದ್ದೆ, ಆಮೇಲೆ ಹಾಗೆ ಅದನ್ನು ಮರ್ತೋಗ್ಬಿಟ್ಟಿದ್ದೀವಿ ನೋಡೋದು. ಇದಿಷ್ಟು ನಮ್ಮನೆಯ ಸಿಂಪಲ್ ಸಂಕ್ರಾಂತಿ ಹಬ್ಬ. ನಿಮ್ಮ ಮನೆಗಳಲ್ಲಿ ಹೇಗೆ ಸಂಕ್ರಾಂತಿನ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಥಿಂಕ್ ಕರ್ನಾಟಕದಲ್ಲೇ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಡಿಫ್ರೆಂಟ್ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನಿಮ್ಮ ಜಾಗದಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮೆಲ್ಲರನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.